ಹಲೋ, ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ. ವೀಕ್ಷಕರಿಗೆ ಶುಭಾಶಯಗಳು. ಈಗಾಗಲೇ ನಾನು ಹೇಳಿರುವಂತೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಇತರರಿಗೆ ಶೇರ್ ಮಾಡಿ ಎಂದು ಪ್ರಥಮದಲ್ಲಿ ಹೇಳುತ್ತಿದ್ದೇನೆ. ಓಂ ಶ್ರೀ ವೀರಭದ್ರೇಶ್ವರಾಯ ನಮಃ. ಓಂ ಪರಮಪೂಜ್ಯ ಶ್ರೀ ಚನ್ನಬಸವ ಮಹಾಸ್ವಾಮಿಗಳ ನಮೋ ನಮೋ ಆಶೀರ್ವಾದದಿಂದ ನನ್ನ ವಿಡಿಯೋವನ್ನು ಮತ್ತೆ ಪುನಃ ಆರಂಭ ಮಾಡುತ್ತಿದ್ದೇನೆ. ನಮೋ ನಮೋ ಚನ್ನಬಸವ ಮಹಾಸ್ವಾಮಿಗಳಿಗೆ. ಈಗಾಗಲೇ ನಾನು ಮಹಾಸ್ವಾಮಿಗಳ ನೆಲೆಸಿರುವಂಥ ಸ್ಥಳದ ಬಗ್ಗೆ, ವಾಸಸ್ಥಾನದ ಬಗ್ಗೆ, ವಾಸ್ತು ಬಗ್ಗೆ, ವಾಸ್ತುಸ್ಥಾನದ ಬಗ್ಗೆ, ವಾಸ್ತು ಸ್ಥಳದ ಬಗ್ಗೆ ಕೂಲಂಕುಷವಾಗಿ ಒಂದು 4 ವಿಡಿಯೋದಲ್ಲಿ ಹೇಳಿದ್ದೇನೆ. ಮುಂದಿನ ವಿಡಿಯೋದಲ್ಲಿ ಹೇಳಬೇಕೆಂದರೆ ಅವರು ಪರಮಪೂಜ್ಯ ಚನ್ನಬಸವ ಮಹಾಸ್ವಾಮಿಗಳು ಲಿಂಗೈಕ್ಯವಾದಂಥ ಗದ್ದುಗೆಯ ಸ್ಥಳವು ಮಠದ ಉತ್ತರದ ವಾಯುಭಾಗದಲ್ಲಿ ಅವರನ್ನು ಲಿಂಗೈಕ್ಯವಾದ ಸ್ಥಳವು ಗದ್ದುಗೆಯಿರುವುದು. ಇದು ಉತ್ತರದ ವಾಯು ಸ್ಥಳ ಅಂತಂದರೆ ಅಲ್ಲಿ ಮನೆಯ ಒಡೆಯನು ನೆಲೆಸಿರುವಂಥ ಸ್ಥಳ. ಅದು ಅಂಥ ಅಭಿವೃದ್ಧಿ ಹೊಂದುವ ಸ್ಥಳ. ಅದು ಮನೆಯ ಯಜಮಾನನು ಅಂದರೆ ಮಠದ ಮುಖ್ಯಾಧಿಪತಿಯು, ಪೀಠಾಧಿಪತಿಯು ಅಲ್ಲಿ ಅವರನ್ನು ಗದ್ದುಗೆ ಇರುವುದರಿಂದ ಅದು ಆ ಮಠದ ಭಾಗದಲ್ಲಿ, ಉತ್ತರ ವಾಯುದ ಭಾಗದಲ್ಲಿ ಅದು ಎಷ್ಟು ಒಳ್ಳೆಯ ಕೊಡುಗೆಯನ್ನು ಕೊಡುತ್ತದೆಂದರೆ ಅದು ಮಠಕ್ಕೆ ಒಳ್ಳೆಯ ಮಹಾಸ್ವಾಮಿಗಳು ಗದ್ದುಗೆಯಿಂದ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯ ಮತ್ತು ದಕ್ಷಿಣದ ಆಗ್ನೇಯ ಭಾಗದಲ್ಲಿ 3 ಬಾಗಿಲುಗಳು ಉಂಟು. ಆ ಬಾಗಿಲುಗಳು ಒಳ್ಳೆಯ ಕೊಡುಗೆಯನ್ನು ಕೊಡುವಂಥ ಆ ಗದ್ದುಗೆಯ ಇರುವಂಥ ಮಠಕ್ಕೆ ಒಳ್ಳೆಯ ಸ್ಥಳವಾಗಿರುವುದರಿಂದ ಆ ಮಹಾಮಹಿಮರು ಅದೆಂಥ ಸ್ಥಳದಲ್ಲಿ ನೆಲೆಸಿದ್ದಾರೆಂದರೆ ಅದಕ್ಕೆ ಆ ವಾಸ್ತುಶಾಸ್ತ್ರವೇ ಮುಖ್ಯ, ವಾಸ್ತುಸ್ಥಾನವೇ ಮುಖ್ಯ. ಅವರು ಅದೆಂಥ ಸ್ಥಳದಲ್ಲಿ ಐಕ್ಯ ಆಗಿದ್ದಾರೆ, ಲಿಂಗೈಕ್ಯ ಆಗಿದ್ದಾರೆಂದರೆ ಅದು ಹೇಳಲಿಕ್ಕೆ ಅಸಾಧ್ಯದ ಮಾತು. ಅಲ್ಲಿ ಬರುವಂಥ ಭಕ್ತಾದಿಗಳು ಅವರು ತಮ್ಮ ನಂಬಿಕೆಗೆ ಅನುಗುಣವಾಗಿ ತಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆಗಳನ್ನು ಸಲ್ಲಿಸಿ ಅದರಿಂದ ತಮ್ಮ ಬೇಡಿಕೆಗಳು ಈಡೇರಿದಾಗ ಆ ಭಕ್ತರು ಬಂದು